ದೇಶದ ಪ್ರಜಾಪ್ರಭುತ್ವ ಸಂವಿಧಾನ ಮತ್ತು ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಹಾಗೂ ಜೆಡಿಎಸ್ ಎನ್ಡಿಎ ಕೂಟ ಮೈತ್ರಿ ಅಭ್ಯರ್ಥಿಯನ್ನ ಸೋಲಿಸಲು ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರಿಗೆ ಜಿಲ್ಲೆಯ 16 ದಲಿತ ಸಂಘಟನೆಗಳು ಬಾಹ್ಯ ಬೆಂಬಲ ನೀಡುತ್ತಿವೆ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಹೋರಾಟಗಾರರ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಧರ್ ಕಲಿವೀರ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಮತ್ತವರ ಮೈತ್ರಿಕೂಟದವರ ಉದ್ದೇಶ ಅಂಬೇಡ್ಕರ್ ವಿರಚಿತ ಸಂವಿಧಾನ ಬದಲಾಯಿಸುವ ಉದ್ದೇಶ ಎಂದು ಹೇಳಿಕೊಂಡಿದ್ದಾರೆ. ಅದಕ್ಕಾಗಿಯೇ ಅವರು 400ಕ್ಕೂ ಅಧಿಕ ಸ್ಥಾನ ಗೆದ್ದು ಸಂವಿಧಾನ ಬದಲಾಯಿಸುವ ಷಡ್ಯಂತ್ರ ಹೊಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ 5 ಗ್ಯಾರಂಟಿ ಜಾರಿಗೊಳಿಸಿ ಯಶಸ್ವಿಯಾಗಿದೆ. ಹಾಗೆಯೇ ದೇಶದಾದ್ಯಂತ ಎನ್ಡಿಎ, ರಂಗ್ ಹಾಗೂ ಮಿತ್ರ ಪಕ್ಷಗಳು ಸೇರಿ ಬಹುಮತ ಸಾಧಿಸಿ 5 ನ್ಯಾಯ ಜಾರಿಗೆ ತರುವ ಭರವಸೆಯನ್ನ ಪ್ರಣಾಳಿಕೆ ಮೂಲಕ ನೀಡಲಾಗಿದೆ. ಅದು ಜಾರಿಯಾದರೆ ಯುವ ನ್ಯಾಯ ಅಂದರೆ ಪ್ರತಿಯೊಬ್ಬ ವಿದ್ಯಾವಂತ ಯುವಕನಿಗೆ ಉದ್ಯೋಗದ ಗ್ಯಾರಂಟಿ, ಪ್ರತಿ ವರ್ಷ 1 ಲಕ್ಷ, ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ 1 ಲಕ್ಷ ರು, ರೈತರಿಗೆ ಬೆಂಬಲ ಬೆಲೆ ಇತ್ಯಾದಿಯಾಗಿ ನ್ಯಾಯ, ರಾಷ್ಟ್ರೀಯ ಕನಿಷ್ಠ ವೇತನ ದಿನಕ್ಕೆ 400 ರು ಹೆಚ್ಚಳ, ಜಾತಿ ಗಣತಿಯಂತೆಯೇ ಪಾಲುದಾರಿಕೆ ನ್ಯಾಯ ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಜಾರಿಗೊಳಿಸಲು ರಾಷ್ಟ್ರವ್ಯಾಪಿ ಜನಗಣತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರತಿಯೊಬ್ಬ ಸಮುದಾಯವನ್ನ ಪರಿಗಣಿಸುವ ವಾಗ್ದಾನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮಗೆ ಎನ್ಡಿಎಗಿಂತ ಇಂಡಿಯಾ ಬೆಟರ್ ಎನಿಸಿದೆ. ಅದಕ್ಕಾಗಿ ಕಾಂಗ್ರೆಸ್ಗೆ ಬಾಹ್ಯ ಬೆಂಬಲ ನೀಡುವ ನಿರ್ಧಾರ ಮಾಡಿದ್ದೇವೆ ಎಂದರು. 25 ಸಂಘಟನೆಗಳು ಸೇರಿ ಆದ ಒಕ್ಕೂಟದ ತೀರ್ಮಾನವನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ತೀರ್ಮಾನದಲ್ಲಿ ನಾವು ಕಾಂಗ್ರೆಸ್ ಪಕ್ಷ INDIA ಗುಂಪಿನ ಅಭ್ಯರ್ಥಿಯಾದಂತಹ ಶ್ರೇಯಸ್ ಪಟೇಲ್ ಅವರನ್ನು ನಾವು ಈ ಬಾರಿ ಎಲ್ಲ ಸಂಘಟನೆಗಳು ಕೂಡ ಬೆಂಬಲಿಸಬೇಕು ಅಂತ ಹೇಳಿ ಸರ್ವಾನುಮತದಿಂದ ತೀರ್ಮಾನವನ್ನು ಮಾಡಿರ್ತೇವೆ. ಇದಕ್ಕೆ ಇರುವಂಥ ಬಲವಾದ ಕಾರಣಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. NDA ಗ್ರೂಪಿನಲ್ಲಿ ಇರುವಂಥ BJP ಮತ್ತು JDS ಮಿತ್ರ ಪಕ್ಷಗಳು 10 ವರ್ಷಗಳ ಕಾಲ ನಡೆಸಿದಂಥ ಒಂದು ಆಡಳಿತದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ. ಸುಳ್ಳು ಭರವಸೆಗಳು, ವಿದೇಶದ ಕಪ್ಪು ಹಣ, ಒಬ್ಬೊಬ್ಬರಿಗೆ 15 ಲಕ್ಷ ಹಾಕ್ತೀವಿ ಅನ್ನೋಂಥ ಹಸಿ ಸುಳ್ಳುಗಳನ್ನು ಹೇಳಿದ್ದು ಬಿಟ್ಟರೆ ಯಾವುದೇ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ಕೃಷ್ಣದಾಸ್, ನಾರಾಯಣದಾಸ್, ಮಲ್ಲೇಶ್ ಅಂಬುಗ, ಬಲರಾಮ್, ಕೆ ಈರಪ್ಪ, ಭಾಗ್ಯ ಕಲಿವೀರ್ ಸೇರಿದಂತೆ ಮೊದಲಾದವರಿದ್ದರು.